ನಮ್ಮ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ವಾಸ ಮಾಡೋದಕ್ಕಂತ ಒಂದು ಮನೆ ಇದು ಬಿಟ್ರೆ ಸಾಕು ಅಂತ ನಾವು ನಿಟ್ಟುಸಿರು ಬಿಡ್ತೀವಿ. ಅದು ರೆಂಟೆಡ್ ಆಗೂ ಇರಬಹುದು ಅಥವಾ ಸ್ವಂತ ಅಂತ ಹೇಳಿದ್ರೆ ಕೇಳೋದೇ ಬೇಡ, ಲಾಟ್ರಿ ಹೊಡೆದಂಗೆ. ನಮಸ್ಕಾರ, ನನ್ನ ಹೆಸರು ವಿಶ್ವಾಸ್ ಕಾಮತ್. ಇದು ಹುಷಾರು ಬೆಂಗಳೂರು ಆನ್ ರೇಡಿಯೋ ಸಿಟಿ ಕನ್ನಡ ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ಇವತ್ತು ನಾವು ಮನೆ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೋಡಿ, ನಾವು ಮನೆಯಿಂದ ಕೆಲಸಕ್ಕೆ ಹೊರಡಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ, ಮಕ್ಕಳು ಅಥವಾ ತಂದೆ ತಾಯಿ ಯಾರಾದರೂ ಇರ್ಬೋದು, ಅಥವಾ ಬರೀ ನಾವು ಮಾತ್ರ ಇದ್ದಿರಬಹುದು. ಈಗ ಅಕಸ್ಮಾತ್ ಆಗಿ ಏಜ್ ಆಗ್ತಾ ಇರುವಂಥವರು ಸೀನಿಯರ್ ಸಿಟಿಸನ್ಸ್ಗಳು ತಂದೆ ತಾಯಿ ಇದ್ದರೆ ಅವರು ಸರ್ವೇ ಸಾಮಾನ್ಯವಾಗಿ ಒಬ್ಬಂಟಿಯಾಗಿರುತ್ತಾರೆ. ಆ್ಯಂಡ್ ಬೆಂಗಳೂರಿನಲ್ಲಿ ಕೇಳಬೇಕಾ, ಹೋಗಿ ಬರುವಂಥದ್ದು ಇದ್ದೇ ಇರುತ್ತೆ. ಇವತ್ತು ಕೂಡ ನಾವು ಮಾತಾಡ್ತಾ ಇರುವಂಥದ್ದು ಅಂಥದ್ದೇ ಒಂದು ಮಿಸ್ಟೀರಿಯಸ್ ಕೇಸ್ನ ಬಗ್ಗೆ. ಈ ಕೇಸ್ನ ಮುಖ್ಯ ಪಾತ್ರಧಾರಿ ಮೇರಿ. ನವೆಂಬರ್ 26, 2024ರಂದು ನಡೆದಂಥ ಒಂದು ಘಟನೆ. ಕೊತ್ನೂರು ಪೊಲೀಸ್ ಸ್ಟೇಷನ್ಗೆ ಬಂದಂಥ ಒಂದು ಕೇಸ್. ಸರಾಸರಿ 3 ತಿಂಗಳುಗಳ ಕಾಲ ಹುಡುಕಾಟದ ನಂತರ ಎಲ್ಲೋ ಒಂದು ಕಡೆ ಶವವಾಗಿ ಪತ್ತೆಯಾದಂಥ ಮೇರಿ ಅವರ ದಾರುಣ ಕಥೆ ಇವತ್ತು ಹುಷಾರ್ ಬೆಂಗಳೂರಿನಲ್ಲಿ. ಕತೆ ಈ ರೀತಿಯಾಗಿದೆ. ಸೊಸೆ ಅತ್ತೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಕೊತ್ನೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೊತ್ನೂರು ಪೊಲೀಸ್ ಅವರು ಸರಾಸರಿ 3 ತಿಂಗಳುಗಳ ಕಾಲ ಅಲ್ಲಿ ಇಲ್ಲಿ ಇನ್ವೆಸ್ಟಿಗೇಷನ್ನ ಮಾಡ್ತಾರೆ. ಎಲ್ಲೂ ಸಿಗದೆ ಇದ್ದಾಗ ಕೊನೆಗೆ ಡೌಟ್ ಬರೋದು ಯಾರ ಮೇಲೆ ಗೊತ್ತಾ? ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿದ್ದ ಲಕ್ಷ್ಮಣ್ ಅನ್ನೋನ ಬಗ್ಗೆ. ಯಾಕೆ ಗೊತ್ತಾ? ಲಕ್ಷ್ಮಣ್ ಕೂಡ 3 ತಿಂಗಳುಗಳಿಂದ ಕಾಣಿಸ್ತಾನೆ ಇರಲಿಲ್ಲ. ಅವನ ಬಗ್ಗೆ ವಿಚಾರಣೆ ಮಾಡಿದಾಗ ಅವರಿಗೆ ಇನ್ನಷ್ಟು ಗೊತ್ತಾಗಿದೆ ಏನಂತ ಹೇಳಿದ್ರೆ, ಅವನ ಮೊಬೈಲ್ ನಂಬರು ಕೂಡ ಸ್ವಿಚ್ ಆಫ್ ಆಗಿದೆ. ಲಕ್ಷ್ಮಣ್ನ ಅತಾಪತ, ಹಿಸ್ ವೇರ್ ಅಬೌಟ್ಸ್ ಎಲ್ಲೂ ಇಲ್ಲ. ಆದರೆ ಒಂದು ದಿನ ಅವನ 3 ನಂಬರ್ಗಳಿಂದ ಏನು ಕಾಲ್ಸ್ಗಳು ಹೋಗ್ತಾ ಇತ್ತು ಅದರಲ್ಲಿ ಒಂದು ಸಿಮ್ ಆಕ್ಟಿವೇಟ್ ಆಗುತ್ತೆ. ಅವನ 3 ನಂಬರ್ಗಳಿಂದ ಪದೇ ಪದೇ ಒಂದು ಹೆಣ್ಣುಮಗಳಿಗೆ ಕಾಲ್ ಮಾಡ್ತಾನೆ ಇದ್ದ. ಅದನ್ನ ಬೆನ್ನು ಹತ್ತಿದ ಕೊತ್ತನೂರು ಪೊಲೀಸ್ ಅವರು ಕೊನೆಗೂ ಲಕ್ಷ್ಮಣ್ನ ಸೆರೆ ಹಿಡಿತಾರೆ. ಲಕ್ಷ್ಮಣ್ ತನಗೆ ಏನೂ ಗೊತ್ತಿಲ್ಲದವನ ಹಾಗೆ ಪೊಲೀಸ್ ಅವರು ಎದುರಿಗೆ ಹೇಳ್ತಾನೆ, ಇಲ್ಲ ಸರ್, ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಮೇರಿ ಅವರು ಬರೀ ನನ್ನ ನೆರೆಹೊರೆಯವರು ಮಾತ್ರ, ಅವ್ರ ನೇಬರ್ ನಾನು ಅಷ್ಟೇ ಹೊರತು ನನಗೆ ಅವರ ಕೊಲೆ ಆಗಿದ್ದಾಗಲಿ ಅಥವಾ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಅವನು ಹೇಳ್ತಾನೆ. ಆದರೆ ಪೊಲೀಸ್ ಅವರು ಅವ್ರದೇ ಭಾಷೆಯಲ್ಲಿ ಸ್ವಲ್ಪ ಇಂಟರಾಗೇಷನ್ ಮಾಡೋಕ್ಕೆ ಶುರು ಮಾಡಿದಾಗ ಲಕ್ಷ್ಮಣ್ ಬಾಯ್ ಬಿಡೋದಕ್ಕೆ ಶುರು ಮಾಡ್ತಾನೆ. ಅದೇನಂದ್ರೆ, ಲಕ್ಷ್ಮಣ್ನ ತಲೆಯ ಮೇಲೆ ಇದ್ದಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಲಕ್ಷ ರೂಪಾಯಿಗಳ ಸಾಲ. ಆ 20 ಲಕ್ಷ ರೂಪಾಯಿಗಳನ್ನ ಹೇಗಪ್ಪ ತೀರಿಸೋದು ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅವನ ಕಣ್ಣೆದುರುಗಡೆ ಬಂದಾಗ ಉತ್ತರವಾಗಿ ಸಿಕ್ಕಿದ್ದೆ ಮೇರಿಯ ಕೊರಳಲ್ಲಿದ್ದಂಥ 50 ಗ್ರಾಮ್ನ ಚೈನ್. ಆ ಚೈನನ್ನು ಹೇಗಾದರೂ ನಾನು ಲಪ್ಟಾಯಿಸಿದ್ರೆ, ಮೇರಿಯಿಂದ ನಾನು ಕದ್ಕೊಂಡ್ರೆ ನಾನು 20 ಲಕ್ಷ ರೂಪಾಯಿಗಳ ಸಾಲ ತೀರ್ ಹೋಗುತ್ತಲ್ಲ ಅಂತ ಲಕ್ಷ್ಮಣ್ನ ತಲೆಯಲ್ಲಿ ಹೊಳೆಯುತ್ತೆ. ಹಾಗೆ ಅಂತ ನವೆಂಬರ್ 25, 2024ರ ರಾತ್ರಿ ಇವನು ಎಲೆಕ್ಟ್ರಿಸಿಟಿನ ಕಟ್ ಮಾಡಿ ನಾನು ಮೇರಿ ಮನೆಗೆ ಹೋದರೆ ಅವಳು ಹೆಲ್ಪ್ಗಾಗಿ ಕರೀತಾಳೆ. ಆಗ ಆ ಒಂದು ಇನ್ಸಿಡೆಂಟ್ ನಡಿಬೇಕಾದ್ರೆ ನಾನು ಚೈನನ್ನು ಲಪ್ಟಾಯಿಸಬಹುದು, ಚೈನನ್ನು ಕದಿಬಹುದು ಅನ್ನೋ ಒಂದು ಐಡಿಯಾ ಲಕ್ಷ್ಮಣಗಿರುತ್ತೆ. ಅದೇ ರೀತಿಯಾಗಿ ನವೆಂಬರ್ 25ನೇ ತಾರೀಕು ಅಣ್ಣ ಎಲೆಕ್ಟ್ರಿಸಿಟಿನ ಕಟ್ ಮಾಡ್ತಾರೆ. ಆದರೆ ಮೇರಿ ಏನು ಆಗದೆ ಇರೋ ರೀತಿಯಾಗಿ ಯಾರಿಗೂ ಹೆಲ್ಪ್ಗಾಗಿ ಕರೆಯಲ್ಲ. ಆಗ ಲಕ್ಷ್ಮಣ್ನ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ. ಮರುದಿನ ರಾಜ ರೋಷದಿಂದ ಎದ್ದು ಉದ್ವೇಗದಲ್ಲಿ ಹೇಗಾದರೂ ಮಾಡಿ ನನಗೆ ಆ ಚೈನ್ ಬೇಕೇ ಬೇಕು ಅನ್ನೋ ಒಂದು ಹಠದಿಂದ ಲಕ್ಷ್ಮಣ್ ನೇರವಾಗಿ ಮೇರಿ ಮನೆಗೆ ಹೋಗ್ತಾನೆ. ಅವರಿಬ್ಬರ ನಡುವೆ ವಾಗ್ವಾದ ಆಗುತ್ತೆ. ಮುಖಕ್ಕೆ ಟವೆಲನ್ನು ಹಾಕ್ತಾನೆ. ಹಾಗೆ ಮುಖಕ್ಕೆ ಟವೆಲನ್ನು ಹಾಕಿದಾಗ ಉಸಿರನ್ನ ಬಿಗಿಗಟ್ಟಿ ಅವಳು ಸಾಯೋ ರೀತಿಯಾಗಿ ಒಂದು ಹಿಂಸೆನ ಕೊಡ್ತಾನೆ. ಚೈನನ್ನು ಅವನು ವಶಪಡಿಸ್ಕೊಳ್ತಾನೆ. 50 ಗ್ರಾಮ್ನ ಚಿನ್ನ ಇವನ ಕೈಗೆ ಸೇರುತ್ತೆ. ಅಯ್ಯೋ, ನನಗೆ ಬೇಕಾಗಿದ್ದು 20 ಲಕ್ಷ, ನನಗೆ ಬೇಕಾಗಿದ್ದು ಜೀವ ಅಲ್ಲ ಅಂತ ಲಕ್ಷ್ಮಣ್ಗೆ ರಿಯಲೈಸ್ ಆದಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಮೇರಿಯನ್ನು ಒಂದು ಗಾರ್ಬೇಜ್ ಬ್ಯಾಗ್ನಲ್ಲಿ ಹಾಕಿ ಸರಿಯಾಗಿ ಕಟ್ಟಿ ರಿಕ್ಷಾದಲ್ಲಿ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಾಗ್ಲೂರು ಕಡೆಗೆ ಹೋಗ್ತಾನೆ. ಅಲ್ಲಿ ಯಾವುದೋ ಒಂದು ಡಂಪಿಂಗ್ ಯಾರ್ಡಲ್ಲಿ ಅವನು ಮೇರಿಯನ್ನು ಬಿಸಾಡ್ತಾನೆ. 59 ವರ್ಷದ ಮೇರಿ ಇನ್ನು ಎಷ್ಟೋ ಸಂವತ್ಸರಗಳನ್ನು ನೋಡಿ, ಎಷ್ಟೋ ವಸಂತಗಳನ್ನು ನೋಡಿ, ತನ್ನ ಗ್ರ್ಯಾಂಡ್ ಚಿಲ್ಡ್ರನ್ನೊಟ್ಟಿಗೆ ಆಟ ಆಡುವಂಥ ಒಂದು ಯೋಗ. ಬಹುಶಃ 50 ಗ್ರಾಮ್ನ ಚಿನ್ನ ಅವಳ ಸೊಸೆಗೋ ಅಥವಾ ಅವಳ ಮಕ್ಳಿಗೋ, ಮರಿ ಮೊಮ್ಮಕ್ಳಿಗೋ ಹೋಗಬೇಕಾಗಿತ್ತು. ಕೊನೆಗೂ ಅದು ಲಕ್ಷ್ಮಣನ ಕೈಗೆ ಸೇರಿತು. ಲಕ್ಷ್ಮಣ್ ಇವತ್ತು ತನ್ನ ತಪ್ಪನ್ನು ಒಪ್ಪಿಕೊಂಡು ಜೈಲಿನಲ್ಲಿದ್ದಾನೆ. ಸಿನಿಮೆಯ ರೀತಿ ಇನ್ಸ್ಪೈರ್ ಆಗಿ ಈ ರೀತಿಯಾಗಿ ಕೊಲೆ ಮಾಡಿದ ಲಕ್ಷ್ಮಣ್ಗೆ ತಕ್ಕ ಶಿಕ್ಷೆ ಆಯಿತು. ಹುಷಾರ್ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ನಾವು ನಿಮಗೆ ಚೇತರಿಕೆಯನ್ನು ನೀಡ್ತಾ ಇದ್ದೀವಿ ಆನ್ ಬಿಹಾಫ್ ಆಫ್ ಬೆಂಗಳೂರು ಸಿಟಿ ಪೊಲೀಸ್ ಆನ್ ರೇಡಿಯೋ ಸಿಟಿ ಕನ್ನಡ.
ವಿಶ್ವಾಸ್ ಕಾಮತ್ ನಿಮಗೆ ಒಂದು ವೈಯಕ್ತಿಕವಾದಂಥ ಒಂದು ಸಲಹೆಯನ್ನು ನೀಡ್ತಾ ಇದ್ದ. ಏನಂತ ಹೇಳಿದ್ರೆ, ವಿಶ್ವಾಸ ಅನ್ನೋದು ತುಂಬಾನೇ ಮುಖ್ಯ. ಅದನ್ನು ಯಾರ ಮೇಲೆ ಬೇಕಾದರೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಿಲಾಂಗಿಂಗ್ಸ್ಗಳ ಬಗ್ಗೆ, ನಿಮ್ಮ ಆಸ್ತಿಯ ವಿವರಗಳ ಬಗ್ಗೆ, ಅಥವಾ ನಿಮ್ಮ ಎಸೆಟ್ಸ್ಗಳ ಬಗ್ಗೆ, ಲೈಬಿಲಿಟೀಸ್ಗಳ ಬಗ್ಗೆ ನಿಮಗೆ ಮಾತ್ರ ತಿಳಿದಿದ್ರೆ ಸಾಕು. ಯಾಕಂದರೆ ಜಗತ್ತು ಹೇಗಿರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಹುಷಾರ್ ಬೆಂಗಳೂರು, ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್ ಆನ್ ರೇಡಿಯೋ ಸಿಟಿ ಕನ್ನಡ. ನಾನು ವಿಶ್ವಾಸ್ ಕಾಮತ್.